ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲೂ ಮತ ಕಳ್ಳತನ ಆಗಿದೆ ಅನ್ನುವಂಥದ್ದಕ್ಕೆ ನಾನು ಕಳೆದ ಒಂದು ಮೂರುವರೆ ತಿಂಗಳು 4 ತಿಂಗಳಿಂದ ನಿರಂತರವಾಗಿ ಅಧ್ಯಯನ ಮಾಡಿ ಈ ರಿಪೋರ್ಟನ್ನು ನಾನು ಮಾನ್ಯ ರಾಹುಲ್ ಗಾಂಧಿಯವರಿಗೆ ಕೊಟ್ಟಿದ್ದೇನೆ. ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಮತ ಕಳ್ಳತನ ಆಗಿದೆ ಅನ್ನುವಂಥದ್ದಕ್ಕೆ ನಾನು ಒಂದು ರಿಪೋರ್ಟನ್ನು ತಯಾರಿ ಮಾಡಿದ್ದೇನೆ ಅಧ್ಯಯನ ಮಾಡಿ. ಮೈಸೂರು ಕೊಡಗು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒಟ್ಟು 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಪೈಕಿ 2202 ಬೂತ್ಗಳು ಬರ್ತವೆ. 2202 ಬೂತ್ಗಳು. ಈ 2202 ಬೂತ್ಗಳ ಪೈಕಿ 292 ಬೂತ್ಗಳಲ್ಲಿ ಕಳ್ಳತನ ಆಗಿದೆ ಅನ್ನುವಂಥದ್ದಕ್ಕೆ ನನ್ನ ಹತ್ರ ಪ್ರೂಫ್ ಇದೆ. ಯಾಕೆ ಕಳ್ಳತನ ಮಾಡಿದ್ದಾರೆ ಅಂತಂದರೆ, ನಾನು ಉದಾಹರಣೆ ಒಂದು 2-3 ಉದಾಹರಣೆ ಕೊಡ್ತೀನಿ. ಕಾಪಿನೂ ಕೂಡ ನಿಮಗೆ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. 292 ಬೂತ್ಗಳು 4 ಕ್ಷೇತ್ರಗಳ ವ್ಯಾಪ್ತಿಗೆ ಬರ್ತವೆ. ಒಂದು ಚಾಮರಾಜ, ಇನ್ನೊಂದು ಕೃಷ್ಣರಾಜ, 3ನೇದು ಮಡಿಕೇರಿ, 4ನೇದು ವೀರಾಜಪೇಟೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ. ನಾನು ರಾಹುಲ್ ಗಾಂಧಿಯವರಿಗೆ ಇದನ್ನು ಕೊಟ್ಟು ವಿವರಣೆಯನ್ನು ಕೊಟ್ಟಿದ್ದೇನೆ. ಡಿ ಕೆ ಶಿವಕುಮಾರ್ ಅವರಿಗೆ, ನಮ್ಮ KPCC ಅಧ್ಯಕ್ಷರಿಗೆ ವಿವರಣೆಯನ್ನು ಕೊಟ್ಟಿದ್ದೇನೆ. ಮುಖ್ಯಮಂತ್ರಿಗಳಿಗೆ ವಿವರಣೆಯನ್ನು ಕೊಟ್ಟಿದ್ದೇನೆ. ಸುರ್ಜೇವಾಲಾ ಅವರಿಗೆ ವಿವರಣೆಯನ್ನು ಕೊಟ್ಟು ಕಾಪಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೀನಿ. ಚುನಾವಣಾ ಆಯೋಗಕ್ಕೆ ಇನ್ನು ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಕೊಟ್ಟಿಲ್ಲ. ಅಧ್ಯಯನ ಮಾಡಿ ಒಂದು ಫಾರ್ಮೆಟ್ ಇದೆ. ಆ ಫಾರ್ಮೆಟಲ್ಲಿ ಸಂಪೂರ್ಣವಾಗಿ ಫಿಲಪ್ ಮಾಡಿ ಆಮೇಲೆ ಕೊಡುವಂಥದ್ದಕ್ಕೆ ನಾವು ಅವ್ರು ನಮಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಅದನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. ನೋಡಿ, ಅವರು BJPಯವರು ಭಾಳ ಬ್ಯೂಟಿಫುಲ್ಲಾಗಿ ಟ್ಯಾಕ್ಟಿಕ್ ಮಾಡ್ತಾರೆ. ಒಂದು ಕೊಟ್ಟು 4ನ ಕಿತ್ಕೊಳ್ಳುವಂಥ ಕೆಲಸವನ್ನು ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈಸ್ ನಾಟ್ ಟ್ರಾನ್ಸ್ಪರೆಂಟ್. ನಾವು ಕೇಳುವಂಥ ಮಾಹಿತಿಯನ್ನು ವಿಧಾನಸಭಾ ಚುನಾವಣೆಯಲ್ಲೂ ಕಳ್ತನ ಆಗಿರುವಂಥದ್ದಿದ್ದರೆ ನಾವು ಕೇಳ್ತೀವಿ. ಅದಕ್ಕೆ ಮಾಹಿತಿಯನ್ನು ಒದಗಿಸುವಂಥ ಕೆಲಸವನ್ನು ಮಾಡಲಿ. ಅವರು ಪ್ರೂಫ್ ಕೊಡಲಿ. ಎಲ್ಲಾದರೂ ಹೆಚ್ಚು ಕಮ್ಮಿ ಆಗಿರುವಂಥದ್ದಿದ್ದರೆ ಹೇಳುವಂಥ ಕೆಲಸವನ್ನು ಮಾಡಲಿ. ಇಡೀ ದೇಶದಲ್ಲಿ 6 ಅಸೆಂಬ್ಲಿ ಚುನಾವಣೆಯಲ್ಲಿ BJP ಗೆದ್ದರೆ 1 ಕಾಂಗ್ರೆಸ್ ಗೆಲ್ಲುವಂಥದ್ದಕ್ಕಿಲ್ಲ, 1 ವಿರೋಧ ಪಕ್ಷದವ್ರು ಗೆಲ್ಲುವಂಥದ್ದಕ್ಕೆ ಬಿಟ್ಬಿಡ್ತಾರೆ. ದಟ್ ಇಸ್ ದ ಟ್ಯಾಕ್ಟಿಕ್ಸ್. ಜನಗಳಿಗೆ ಎಲ್ಲೂ ಡೌಟ್ ಬರಬಾರ್ದು ಅನ್ನುವಂಥದ್ದು ಏಕೈಕ ಉದ್ದೇಶ. ಇಡೀ ದೇಶದಲ್ಲೇ ಅದನ್ನು ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಕಮಿಷನ್ ಈಸ್ ಬೀಯಿಂಗ್ ಯೂಸ್ಡ್ ಆ್ಯಸ್ ಅನ್ ಏಜೆನ್ಸಿ. ಎಲೆಕ್ಷನ್ ಕಮಿಷನ್ ಈಸ್ ವರ್ಕಿಂಗ್ ಆಸ್ ಅನ್ ಏಜೆಂಟ್ ಟು BJP ಏನು ಹೇಳುತ್ತೆ ಅದನ್ನು ಕೇಳುವಂಥ ಕೆಲಸವನ್ನು ಮಾಡಿದ್ರು. ಇಂಥವ್ರಿಗೂ ಯಾಕೆ ಟ್ರಾನ್ಸ್ಪರೆಂಟಾಗಿ ಅವರು ಮಾಹಿತಿಯನ್ನು ಕೊಡುವಂಥದ್ದಕ್ಕೆ ಹಿಂಜರಿಕೆ ಯಾಕೆ? ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಟ್ಸ್ ಆಟೋನಮಸ್ ಬಾಡಿ ಅಲ್ವೇ? ಅಫಿಡವಿಟ್ ಯಾಕೆ ಕೇಳ್ತಾರೆ? ಅಫಿಡವಿಟ್ ಕೇಳುವಂಥ ವ್ಯವಸ್ಥೆ, ಅಫಿಡವಿಟ್ ಕೇಳುವಂಥದ್ದಕ್ಕೆ ಅವಕಾಶ ಇರುವಂಥದ್ದು ಕೋರ್ಟ್ಗೆ, ಎಲೆಕ್ಷನ್ ಕಮಿಷನ್ಗೆ ಅಲ್ಲ. ಎಲೆಕ್ಷನ್ ಕಮಿಷನ್ ನಾವು ಏನು ದೂರು ಕೊಡ್ತೀವಿ ಅದನ್ನು ಇನ್ವೆಸ್ಟಿಗೇಟ್ ಮಾಡುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಪ್ರೊಟೆಸ್ಟ್ ಎಲ್ಲ ಮಾಡಿದ್ರು, ದಾಖಲೆಗಳನ್ನೆಲ್ಲ ಕೊಟ್ಟರು. ಬಟ್ ದೂರನ್ನ ಯಾಕೆ ಕೊಡಲಿಲ್ಲ? ದೂರನ್ನು ಅವ್ರು ಯಾಕೆ ಕೊಡ್ತಾರೆ? ನೋಡಿ ಸರ್, ಅದನ್ನು ಚರ್ಚೆ ನಾವು ಚುನಾವಣಾ ಆಯೋಗಕ್ಕೆ ದೂರು ಕೊಡಬೇಕಾಗಿತ್ತಲ್ಲ. ದೂರನ್ನು ಕೊಡುವಂಥದ್ದು ಅಗ್ರೀಡ್ ಪರ್ಸನ್ ಯಾರಿದ್ದಾರೆ ಅವರು. ದಯಮಾಡಿ ನಾವು ಸಿಂಪಲ್ BJPಯವರು ತಲೆ ಇಲ್ಲದೆ ಏನೇನೋ ಮಾತಾಡ್ತಾರೆ. ಅದಕ್ಕೆಲ್ಲ ನಾವು ಉತ್ತರ ಕೊಡುವಂಥದ್ದಕ್ಕೆಲ್ಲ ದೂರು ಕೊಡುವಂಥದ್ದು. ರಾಹುಲ್ ಗಾಂಧಿ ದೂರು ಯಾಕೆ ಕೊಡ್ತಾರೆ? ರಾಹುಲ್ ಗಾಂಧಿ ದೂರು ಕೊಡುವಂಥದ್ದಲ್ಲ. ರಾಹುಲ್ ಗಾಂಧಿ ಇಸ್ ಲೀಡರ್ ಆಫ್ ಅಪೋಸಿಷನ್. ದೂರು ಕೊಡುವಂಥದ್ದಕ್ಕೆ ಅವಕಾಶ ಇರುವಂಥದ್ದು ಆ ಕ್ಷೇತ್ರದ ಒಬ್ಬ ಕ್ಯಾಂಡಿಡೇಟು ಮನ್ಸೂರ್ ಅಲಿ ಖಾನ್ ಹ್ಯಾಸ್ ಗಿವನ್ ಇನ್ ರೈಟಿಂಗ್ ಕಂಪ್ಲೇಂಟ್ ಕೊಟ್ಟರು, ಒಂದು ಡಾಕ್ಯುಮೆಂಟ್ ಸಮೇತ ಕೊಟ್ಟಿರುವಂಥ. ರಾಹುಲ್ ಗಾಂಧಿ ಯಾಕೆ ಕೊಡಬೇಕು ದೂರನ್ನ? ರಾಹುಲ್ ಗಾಂಧಿ ಹ್ಯಾಸ್ ನೋ ಬಿಸ್ನೆಸ್. ಈ ಕಾಂಟ್ ಗಿವ್ ಕಂಪ್ಲೇಂಟ್ ಎವ್ರಿವೇರ್ ಇನ್ ದಿ ಕಂಟ್ರಿ. ಎಲ್ಲೆಲ್ಲಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅವ್ರ ಮೂಲಕ ದೂರು ಕೊಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದನ್ನು ಇನ್ವೆಸ್ಟಿಗೇಟ್ ಮಾಡಿ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲೂ ಮತ ಕಳ್ಳತನ ಆಗಿದೆ ಅನ್ನುವಂಥದ್ದಕ್ಕೆ ನಾನು ಕಳೆದ ಒಂದು ಮೂರುವರೆ ತಿಂಗಳು 4 ತಿಂಗಳಿಂದ ನಿರಂತರವಾಗಿ ಅಧ್ಯಯನ ಮಾಡಿ ಈ ರಿಪೋರ್ಟನ್ನು ನಾನು ಮಾನ್ಯ ರಾಹುಲ್ ಗಾಂಧಿಯವರಿಗೆ ಕೊಟ್ಟಿದ್ದೇನೆ. ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಮತ ಕಳ್ಳತನ ಆಗಿದೆ ಅನ್ನುವಂಥದ್ದಕ್ಕೆ ನಾನು ಒಂದು ರಿಪೋರ್ಟನ್ನು ತಯಾರಿ ಮಾಡಿದ್ದೇನೆ ಅಧ್ಯಯನ ಮಾಡಿ. ಮೈಸೂರು ಕೊಡಗು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒಟ್ಟು 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಪೈಕಿ 2202 ಬೂತ್ಗಳು ಬರ್ತವೆ. 2202 ಬೂತ್ಗಳು. ಈ 2202 ಬೂತ್ಗಳ ಪೈಕಿ 292 ಬೂತ್ಗಳಲ್ಲಿ ಕಳ್ಳತನ ಆಗಿದೆ ಅನ್ನುವಂಥದ್ದಕ್ಕೆ ನನ್ನ ಹತ್ರ ಪ್ರೂಫ್ ಇದೆ. ಯಾಕೆ ಕಳ್ಳತನ ಮಾಡಿದ್ದಾರೆ ಅಂತಂದರೆ, ನಾನು ಉದಾಹರಣೆ ಒಂದು 2-3 ಉದಾಹರಣೆ ಕೊಡ್ತೀನಿ. ಕಾಪಿನೂ ಕೂಡ ನಿಮಗೆ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. 292 ಬೂತ್ಗಳು 4 ಕ್ಷೇತ್ರಗಳ ವ್ಯಾಪ್ತಿಗೆ ಬರ್ತವೆ. ಒಂದು ಚಾಮರಾಜ, ಇನ್ನೊಂದು ಕೃಷ್ಣರಾಜ, 3ನೇದು ಮಡಿಕೇರಿ, 4ನೇದು ವೀರಾಜಪೇಟೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ. ನಾನು ರಾಹುಲ್ ಗಾಂಧಿಯವರಿಗೆ ಇದನ್ನು ಕೊಟ್ಟು ವಿವರಣೆಯನ್ನು ಕೊಟ್ಟಿದ್ದೇನೆ.
ಡಿ ಕೆ ಶಿವಕುಮಾರ್ ಅವರಿಗೆ ನಮ್ಮ KPCC ಅಧ್ಯಕ್ಷರಿಗೆ ವಿವರಣೆಯನ್ನು ಕೊಟ್ಟಿದ್ದೇನೆ, ಮುಖ್ಯಮಂತ್ರಿಗಳಿಗೆ ವಿವರಣೆಯನ್ನು ಕೊಟ್ಟಿದ್ದೇನೆ, ಸುರ್ಜೇವಾಲಾ ಅವರಿಗೆ ವಿವರಣೆಯನ್ನು ಕೊಟ್ಟು ಕಾಪಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೀನಿ. ಚುನಾವಣಾ ಆಯೋಗಕ್ಕೆ ಇನ್ನು ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಕೊಟ್ಟಿಲ್ಲ. ಅಧ್ಯಯನ ಮಾಡಿ ಒಂದು ಫಾರ್ಮೆಟ್ ಇದೆ, ಆ ಫಾರ್ಮೆಟ್ಟಲ್ಲಿ ಸಂಪೂರ್ಣವಾಗಿ ಫಿಲಪ್ ಮಾಡಿ ಆಮೇಲೆ ಕೊಡುವಂಥದ್ದಕ್ಕೆ ನಾವು ಅವ್ರು ನಮಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ, ಅದನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. ಮಾಡಿ ಗೆಲ್ಬೋದಾಗಿತ್ತಲ್ಲ, ಯಾಕೆ ಅದನ್ನು ಮಾಡಲಿಲ್ಲ? ನೋಡಿ, ಅವರು BJPಯವರು ಭಾಳ ಬ್ಯೂಟಿಫುಲ್ಲಾಗಿ ಟ್ಯಾಕ್ಟಿಕ್ ಮಾಡ್ತಾರೆ. ಒಂದು ಕೊಟ್ಟು 4ನ ಕಿತ್ಕೊಳ್ಳುವಂಥ ಕೆಲಸವನ್ನು ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈಸ್ ನಾಟ್ ಟ್ರಾನ್ಸ್ಪರೆಂಟ್. ನಾವು ಕೇಳುವಂಥ ಮಾಹಿತಿಯನ್ನು ವಿಧಾನಸಭಾ ಚುನಾವಣೆಯಲ್ಲೂ ಕಳ್ತನ ಆಗಿರುವಂಥದ್ದಿದ್ದರೆ ನಾವು ಕೇಳ್ತೀವಿ, ಅದಕ್ಕೆ ಮಾಹಿತಿಯನ್ನು ಒದಗಿಸುವಂಥ ಕೆಲಸವನ್ನು ಮಾಡಲಿ, ಅವರು ಪ್ರೂಫ್ ಕೊಡಲಿ. ಎಲ್ಲಾದರೂ ಹೆಚ್ಚು ಕಮ್ಮಿ ಆಗಿರುವಂಥದ್ದಿದ್ದರೆ ಹೇಳುವಂಥ ಕೆಲಸವನ್ನು ಮಾಡಲಿ. ಇಡೀ ದೇಶದಲ್ಲಿ 6 ಅಸೆಂಬ್ಲಿ ಚುನಾವಣೆಯಲ್ಲಿ BJP ಗೆದ್ದರೆ 1 ಕಾಂಗ್ರೆಸ್ ಗೆಲ್ಲುವಂಥದಕ್ಕಿಲ್ಲ, 1 ವಿರೋಧ ಪಕ್ಷದವ್ರು ಗೆಲ್ಲುವಂಥದಕ್ಕೆ ಬಿಟ್ಬಿಡ್ತಾರೆ. ದಟ್ ಇಸ್ ದ ಟ್ಯಾಕ್ಟಿಕ್ಸ್. ಜನಗಳಿಗೆ ಎಲ್ಲೂ ಡೌಟ್ ಬರಬಾರ್ದು ಅನ್ನುವಂಥದ್ದು ಏಕೈಕ ಉದ್ದೇಶ. ಇಡೀ ದೇಶದಲ್ಲಿ ಅದನ್ನು ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಕಮಿಷನ್ ಈಸ್ ಬೀಯಿಂಗ್ ಯೂಸ್ಡ್ ಆಸ್ ಅನ್ ಏಜೆನ್ಸಿ. ಎಲೆಕ್ಷನ್ ಕಮಿಷನ್ ಈಸ್ ವರ್ಕಿಂಗ್ ಆಸ್ ಅನ್ ಏಜೆಂಟ್ ಟು BJP ಏನು ಹೇಳುತ್ತೆ ಅದನ್ನು ಕೇಳುವಂಥ ಕೆಲಸವನ್ನು ಮಾಡಿದ್ರು. ಇಂಥವ್ರಿಗೂ ಯಾಕೆ ಟ್ರಾನ್ಸ್ಪರೆಂಟಾಗಿ ಅವರು ಮಾಹಿತಿಯನ್ನು ಕೊಡುವಂಥದ್ದಕ್ಕೆ ಹಿಂಜರಿಕೆ ಯಾಕೆ? ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಟ್ಸ್ ಆಟೋನಮಸ್ ಬಾಡಿ ಅಲ್ವೇ? ಅಫಿಡವಿಟ್ ಯಾಕೆ ಕೇಳ್ತಾರೆ? ಅಫಿಡವಿಟ್ ಕೇಳುವಂಥ ವ್ಯವಸ್ಥೆ, ಅಫಿಡವಿಟ್ ಕೇಳುವಂಥದ್ದಕ್ಕೆ ಅವಕಾಶ ಇರುವಂಥದ್ದು ಕೋರ್ಟ್ಗೆ, ಎಲೆಕ್ಷನ್ ಕಮಿಷನ್ಗೆ ಅಲ್ಲ. ಎಲೆಕ್ಷನ್ ಕಮಿಷನ್ ನಾವು ಏನು ದೂರು ಕೊಡ್ತೀವಿ ಅದನ್ನು ಇನ್ವೆಸ್ಟಿಗೇಟ್ ಮಾಡುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಅಂದರು, ಪ್ರೊಟೆಸ್ಟ್ ಎಲ್ಲ ಮಾಡಿದ್ರು, ದಾಖಲೆಗಳನ್ನೆಲ್ಲ ಕೊಟ್ಟರು. ಬಟ್ ದೂರನ್ನ ಯಾಕೆ ಕೊಡಲಿಲ್ಲ? ದೂರನ್ನು ಅವ್ರು ಯಾಕೆ ಕೊಡ್ತಾರೆ? ನೋಡಿ ಸರ್, ಅದನ್ನು ಚರ್ಚೆ ನಾವು ಚುನಾವಣಾ ಆಯೋಗಕ್ಕೆ ದೂರು ಕೊಡಬೇಕಾಗಿತ್ತಲ್ಲ. ದೂರನ್ನು ಕೊಡುವಂಥದ್ದು ಅಗ್ರೀಡ್ ಪರ್ಸನ್ ಯಾರಿದ್ದಾರೆ ಅವರು. ದಯಮಾಡಿ ನಾವು ಸಿಂಪಲ್ BJPಯವರು ತಲೆ ಇಲ್ಲದೆ ಏನೇನೋ ಮಾತಾಡ್ತಾರೆ, ಅದಕ್ಕೆಲ್ಲ ನಾವು ಉತ್ತರ ಕೊಡುವಂಥದ್ದಕ್ಕೆಲ್ಲ. ದೂರು ಕೊಡುವಂಥದ್ದು ರಾಹುಲ್ ಗಾಂಧಿ ದೂರ ಯಾಕೆ ಕೊಡ್ತಾರೆ? ರಾಹುಲ್ ಗಾಂಧಿ ದೂರು ಕೊಡುವಂಥದ್ದಲ್ಲ. ರಾಹುಲ್ ಗಾಂಧಿ ಇಸ್ ಲೀಡರ್ ಆಫ್ ಅಪೋಸಿಷನ್. ದೂರು ಕೊಡುವಂಥದ್ದಕ್ಕೆ ಅವಕಾಶ ಇರುವಂಥದ್ದು ಆ ಕ್ಷೇತ್ರದ ಒಬ್ಬ ಕ್ಯಾಂಡಿಡೇಟು ಮನ್ಸೂರ್ ಅಲಿ ಖಾನ್ ಹ್ಯಾಸ್ ಗಿವನ್ ಇನ್ ರೈಟಿಂಗ್ ಕಂಪ್ಲೇಂಟ್ ಕೊಟ್ಟರು, ಒಂದು ಡಾಕ್ಯುಮೆಂಟ್ ಸಮೇತ ಕೊಟ್ಟಿರುವಂಥ. ರಾಹುಲ್ ಗಾಂಧಿ ಯಾಕೆ ಕೊಡಬೇಕು ದೂರನ್ನ? ರಾಹುಲ್ ಗಾಂಧಿ ಹ್ಯಾಸ್ ನೋ ಬಿಸ್ನೆಸ್. ಈ ಕಾಂಟ್ ಗಿವ್ ಕಂಪ್ಲೇಂಟ್ ಎವ್ರಿವೇರ್ ಇನ್ ದಿ ಕಂಟ್ರಿ. ಎಲ್ಲೆಲ್ಲಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅವ್ರ ಮೂಲಕ ದೂರು ಕೊಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಅದನ್ನು ಇನ್ವೆಸ್ಟಿಗೇಟ್ ಮಾಡಿ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲೂ ಮತ ಕಳ್ಳತನ ಆಗಿದೆ ಅನ್ನುವಂಥದ್ದಕ್ಕೆ ನಾನು ಕಳೆದ ಒಂದು 3-3.5 ತಿಂಗಳು 4 ತಿಂಗಳಿಂದ ನಿರಂತರವಾಗಿ ಅಧ್ಯಯನ ಮಾಡಿ ಈ ರಿಪೋರ್ಟನ್ನು ನಾನು ಮಾನ್ಯ ರಾಹುಲ್ ಗಾಂಧಿಯವರಿಗೆ ಕೊಟ್ಟಿದ್ದೇನೆ. ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಮತ ಕಳ್ಳತನ ಆಗಿದೆ ಅನ್ನುವಂಥದ್ದಕ್ಕೆ ನಾನು ಒಂದು ರಿಪೋರ್ಟನ್ನು ತಯಾರಿ ಮಾಡಿದ್ದೇನೆ, ಅಧ್ಯಯನ ಮಾಡಿ. ಮೈಸೂರು ಕೊಡಗು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒಟ್ಟು 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಪೈಕಿ 2202 ಬೂತ್ಗಳು ಬರ್ತವೆ. 2202 ಬೂತ್ಗಳು. ಈ 2202 ಬೂತ್ಗಳ ಪೈಕಿ 292 ಬೂತ್ಗಳಲ್ಲಿ ಕಳ್ಳತನ ಆಗಿದೆ ಅನ್ನುವಂಥದ್ದಕ್ಕೆ ನನ್ನ ಹತ್ರ ಪ್ರೂಫ್ ಇದೆ. ಯಾಕೆ ಕಳ್ಳತನ ಮಾಡಿದ್ದಾರೆ ಅಂತಂದರೆ, ನಾನು ಉದಾಹರಣೆ 2-3 ಉದಾಹರಣೆ ಕೊಡ್ತೀನಿ, ಕಾಪಿನೂ ಕೂಡ ನಿಮಗೆ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. 292 ಬೂತ್ಗಳು 4 ಕ್ಷೇತ್ರಗಳ ವ್ಯಾಪ್ತಿಗೆ ಬರ್ತವೆ. ಒಂದು ಚಾಮರಾಜ, ಇನ್ನೊಂದು ಕೃಷ್ಣರಾಜ, 3ನೇದು ಮಡಿಕೇರಿ, 4ನೇದು ವೀರಾಜಪೇಟೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ. ನಾನು ರಾಹುಲ್ ಗಾಂಧಿಯವರಿಗೆ ಇದನ್ನು ಕೊಟ್ಟು ವಿವರಣೆಯನ್ನು ಕೊಟ್ಟಿದ್ದೇನೆ. ಡಿ ಕೆ ಶಿವಕುಮಾರ್ ಅವರಿಗೆ ನಮ್ಮ KPCC ಅಧ್ಯಕ್ಷರಿಗೆ ವಿವರಣೆಯನ್ನು ಕೊಟ್ಟಿದ್ದೇನೆ, ಮುಖ್ಯಮಂತ್ರಿಗಳಿಗೆ ವಿವರಣೆಯನ್ನು ಕೊಟ್ಟಿದ್ದೇನೆ, ಸುರ್ಜೇವಾಲಾ ಅವರಿಗೆ ವಿವರಣೆಯನ್ನು ಕೊಟ್ಟು ಕಾಪಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೀನಿ. ಚುನಾವಣಾ ಆಯೋಗಕ್ಕೆ ಇನ್ನು ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಕೊಟ್ಟಿಲ್ಲ. ಅಧ್ಯಯನ ಮಾಡಿ ಒಂದು ಫಾರ್ಮೆಟ್ ಇದೆ, ಆ ಫಾರ್ಮೆಟ್ಟಲ್ಲಿ ಸಂಪೂರ್ಣವಾಗಿ ಫಿಲಪ್ ಮಾಡಿ ಆಮೇಲೆ ಕೊಡುವಂಥದ್ದಕ್ಕೆ ನಾವು ಅವ್ರು ನಮಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ, ಅದನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. ಮಾಡಿ ಗೆಲ್ಬೋದಾಗಿತ್ತಲ್ಲ, ಯಾಕೆ ಅದನ್ನು ಮಾಡಲಿಲ್ಲ? ನೋಡಿ, ಅವರು BJPಯವರು ಭಾಳ ಬ್ಯೂಟಿಫುಲ್ಲಾಗಿ ಟ್ಯಾಕ್ಟಿಕ್ ಮಾಡ್ತಾರೆ. ಒಂದು ಕೊಟ್ಟು 4ನ ಕಿತ್ಕೊಳ್ಳುವಂಥ ಕೆಲಸವನ್ನು ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈಸ್ ನಾಟ್ ಟ್ರಾನ್ಸ್ಪರೆಂಟ್. ನಾವು ಕೇಳುವಂಥ ಮಾಹಿತಿಯನ್ನು ವಿಧಾನಸಭಾ ಚುನಾವಣೆಯಲ್ಲೂ ಕಳ್ತನ ಆಗಿರುವಂಥದ್ದಿದ್ದರೆ ನಾವು ಕೇಳ್ತೀವಿ, ಅದಕ್ಕೆ ಮಾಹಿತಿಯನ್ನು ಒದಗಿಸುವಂಥ ಕೆಲಸವನ್ನು ಮಾಡಲಿ, ಅವರು ಪ್ರೂಫ್ ಕೊಡಲಿ. ಎಲ್ಲಾದರೂ ಹೆಚ್ಚು ಕಮ್ಮಿ ಆಗಿರುವಂಥದ್ದಿದ್ದರೆ ಹೇಳುವಂಥ ಕೆಲಸವನ್ನು ಮಾಡಲಿ. ಇಡೀ ದೇಶದಲ್ಲಿ 6 ಅಸೆಂಬ್ಲಿ ಚುನಾವಣೆಯಲ್ಲಿ BJP ಗೆದ್ದರೆ 1 ಕಾಂಗ್ರೆಸ್ ಗೆಲ್ಲುವಂಥದಕ್ಕಿಲ್ಲ, 1 ವಿರೋಧ ಪಕ್ಷದವ್ರು ಗೆಲ್ಲುವಂಥದ್ದಕ್ಕೆ ಬಿಟ್ಬಿಡ್ತಾರೆ. ದಟ್ ಇಸ್ ದ ಟ್ಯಾಕ್ಟಿಕ್ಸ್. ಜನಗಳಿಗೆ ಎಲ್ಲೂ ಡೌಟ್ ಬರಬಾರ್ದು ಅನ್ನುವಂಥದ್ದು ಏಕೈಕ ಉದ್ದೇಶ. ಇಡೀ ದೇಶದಲ್ಲಿ ಅದನ್ನು ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಕಮಿಷನ್ ಈಸ್ ಬೀಯಿಂಗ್ ಯೂಸ್ಡ್ ಆಸ್ ಅನ್ ಏಜೆನ್ಸಿ.
ಎಲೆಕ್ಷನ್ ಕಮಿಷನ್ ಈಸ್ ವರ್ಕಿಂಗ್ ಆಸ್ ಎನ್ ಏಜೆಂಟು ಬಿ ಜೆ ಪಿ ಏನು ಹೇಳುತ್ತೆ ಅದನ್ನು ಕೇಳುವಂಥ ಕೆಲಸವನ್ನು ಮಾಡಿದೆ. ಇಂಥವ್ರಿಗೂ ಯಾಕೆ ಟ್ರಾನ್ಸ್ಪರೆಂಟಾಗಿ ಅವರು ಮಾಹಿತಿಯನ್ನು ಕೊಡುವಂಥದ್ದಕ್ಕೆ ಹಿಂಜರಿಕೆ ಯಾಕೆ ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಟ್ಸ್ ಆಟೋನಮಸ್ ಬಾಡಿ ಅಲ್ವೇ? ಅಫಿಡವಿಟ್ ಯಾಕೆ ಕೇಳ್ತಾರೆ? ಅಫಿಡವಿಟ್ ಕೇಳುವಂಥ ವ್ಯವಸ್ಥೆ, ಅಫಿಡವಿಟ್ ಕೇಳುವಂಥದ್ದಕ್ಕೆ ಅವಕಾಶ ಇರುವಂಥದ್ದು ಕೋರ್ಟ್ಗೆ, ಎಲೆಕ್ಷನ್ ಕಮಿಷನ್ಗೆ ಅಲ್ಲ. ಎಲೆಕ್ಷನ್ ಕಮಿಷನ್ ನಾವು ಏನು ದೂರು ಕೊಡ್ತೀವಿ ಅದನ್ನು ಇನ್ವೆಸ್ಟಿಗೇಟ್ ಮಾಡುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಅಂದರು, ಪ್ರೊಟೆಸ್ಟ್ ಎಲ್ಲ ಮಾಡಿದ್ರು, ದಾಖಲೆಗಳನ್ನೆಲ್ಲ ಕೊಟ್ಟರು, ಬಟ್ ದೂರನ್ನ ಯಾಕೆ ಕೊಡಲಿಲ್ಲ ಅನ್ನೋದು ದೂರನ್ನು ಅವ್ರು ಯಾಕೆ ಕೊಡ್ತಾರೆ ನೋಡಿ ಸರ್, ಅದನ್ನು ಚರ್ಚೆ ನಾವು ಚುನಾವಣಾ ಆಯೋಗಕ್ಕೆ ದೂರು ಕೊಡಬೇಕಾಗಿತ್ತಲ್ಲ. ದೂರನ್ನು ಕೊಡುವಂಥದ್ದು ಅಗ್ರೀಡ್ ಪರ್ಸನ್ ಯಾರಿದ್ದಾರೆ ಅವರು. ದಯಮಾಡಿ ನಾವು ಸಿಂಪಲ್ ಬಿ ಜೆ ಪಿಯವರು ತಲೆ ಇಲ್ಲದೆ ಏನೇನೋ ಮಾತಾಡ್ತಾರೆ, ಅದಕ್ಕೆಲ್ಲ ನಾವು ಉತ್ತರ ಕೊಡುವಂಥದ್ದಕ್ಕೆಲ್ಲ. ದೂರು ಕೊಡುವಂಥದ್ದು ರಾಹುಲ್ ಗಾಂಧಿ ದೂರ ಯಾಕೆ ಕೊಡ್ತಾರೆ? ರಾಹುಲ್ ಗಾಂಧಿ ದೂರು ಕೊಡುವಂಥದ್ದಲ್ಲ. ರಾಹುಲ್ ಗಾಂಧಿ ಇಸ್ ಲೀಡರ್ ಆಫ್ ಅಪೋಸಿಷನ್. ದೂರು ಕೊಡುವಂಥದ್ದಕ್ಕೆ ಅವಕಾಶ ಇರುವಂಥದ್ದು ಆ ಕ್ಷೇತ್ರದ ಒಬ್ಬ ಕ್ಯಾಂಡಿಡೇಟು ಮನ್ಸೂರ್ ಅಲಿ ಖಾನ್ ಹ್ಯಾಸ್ ಗಿವನ್ ಇನ್ ರೈಟಿಂಗ್ ಕಂಪ್ಲೇಂಟ್ ಕೊಟ್ಟರು, ಒಂದು ಡಾಕ್ಯುಮೆಂಟ್ ಸಮೇತ ಕೊಟ್ಟಿರುವಂಥ. ರಾಹುಲ್ ಗಾಂಧಿ ಯಾಕೆ ಕೊಡಬೇಕು ದೂರನ್ನ? ರಾಹುಲ್ ಗಾಂಧಿ ಹ್ಯಾಸ್ ನೋ ಬಿಸ್ನೆಸ್, ಈ ಕಾಂಟ್ ಗಿವ್ ಕಂಪ್ಲೇಂಟ್ ಎವ್ರಿವೇರ್ ಇನ್ ದಿ ಕಂಟ್ರಿ. ಎಲ್ಲೆಲ್ಲಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅವ್ರ ಮೂಲಕ ದೂರು ಕೊಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಅದನ್ನು ಇನ್ವೆಸ್ಟಿಗೇಟ್ ಮಾಡಿ.